ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಗೌರಿ. ನೋಡ್ರಿ, ಇತ್ತಿತ್ತಲಾಗಿ ಯಂಗ್ಸ್ಟರ್ಸಲ್ಲಿ ಹಲವಾರು ಸಮಸ್ಯೆಗಳು ನಿಮಗೆ ಕಾಣಿಸ್ಲಿಕ್ಕತ್ತ. ಉದಾಹರಣೆಗೆ ಅದರಲ್ಲೂ ಮೇನ್ ಆಗಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ಹಸಿವೆ ಸರಿಯಾಗೋದಿಲ್ಲ, ಇಲ್ಲ ಅಂತಂದರೆ ವಿಪರೀತವಾದಂಥ ಹಸಿವು. ಆಮೇಲೆ ಕಾನ್ಸ್ಟಿಪೇಷನ್ ಅಂತೂ ಇಷ್ಟೊಂದು ಕಾಮನ್ ಆಗ್ಯದಂದರೆ, ನನ್ನ ಹತ್ರ ಮೊನ್ನೆ ಒಂದು 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಂದಿದ್ರು, ಪೇಷಂಟ್ಸ್. ಅವ್ರು ಹೇಳ್ತಿದ್ರು ವಾರಕ್ಕೆ 1 ಸರಿ ಅಥವಾ 2 ಸರಿ ಅಷ್ಟೇ ಮಲ ವಿಸರ್ಜನೆಯನ್ನು ಮಾಡ್ತಾರಂತೆ. ಸಿ ದ ಫೇಟ್ ಆಫ್ ಅಗ್ನಿ. ಅವರ ದೇಹದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಯಾವ ರೀತಿಯಾಗಿ ಹದಗೆಟ್ಟಿದೆ ಅಂತ ಅದರ ಮೇಲೆ ಗೊತ್ತಾಗ್ತದೆ. ಸ್ಕಿನ್ ಡಿಸಾರ್ಡರ್ಸ್ ಬರ್ತಾವೆ, ಬಾಯಲ್ಲೆಲ್ಲ ಸ್ಟೊಮಟೈಟಿಸ್ ಅಂತ ಹೇಳ್ತೀವಿ, ಬಾಯಲ್ಲೆಲ್ಲ ಹುಣ್ಣು ಆಗಿರ್ತದೆ, ವಿಪರೀತವಾದಂಥ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರ್ತದೆ. ಇನ್ನು ಕೆಲವು ಜನರಿಗೆ ಲೂಸ್ ಮೋಷನ್ಸ್, ಸ್ವಲ್ಪ ತಿಂದ್ರೂ ಕೂಡ 3-4 ಸಾರಿ ಮೋಷನ್ಸ್ ಆಗಿಬಿಡ್ತದೆ. ಅನ್ಡೈಜೆಸ್ಟೆಡ್ ಇರ್ತದೆ, ಅಂದರೆ ಸರಿಯಾಗಿ ಮಲ ಫಾರ್ಮೇಷನ್ ಆಗಿರೋದಿಲ್ಲ, ಫೀಕಲ್ ಮ್ಯಾಟರ್ ಸ್ಟೂಲ್ ಫಾರ್ಮೇಷನ್ ಆಗಿರೋದಿಲ್ಲ, ಅನ್ಡೈಜೆಸ್ಟೆಡ್ ಇರ್ತದೆ, ಒಡಕಾಗಿ ಅವ್ರಿಗೆ ಮಲ ವಿಸರ್ಜನೆ ಆಗ್ತದೆ. ಇವೆಲ್ಲ ಆಗಲಿಕ್ಕೆ ಕಾರಣ ನಾನು ಫಿಸಿಕಲ್ ರೀಸನ್ಸನ್ನು ಹೇಳಿದ್ದೀನಿ ಮತ್ತು ಸೈಕಲಾಜಿಕಲ್ ರೀಸನ್ಸನ್ನು ಹೇಳಿದ್ದೀನಿ. ಯಾವ ರೀತಿಯಾಗಿ ಗಟ್ ಬ್ರೈನ್ ಆಕ್ಸಸ್ ಇದರಲ್ಲಿ ಕೆಲಸ ಮಾಡ್ತದೆ, ಹೆಂಗೆ ನಿಮ್ಮ ಮೆಂಟಲ್ ಕಂಡೀಷನ್ ಈ ಅಗ್ನಿಯ ಮೇಲೆ ಎಫೆಕ್ಟ್ ಮಾಡ್ತದೆ ಅನ್ನೋದನ್ನು ನಾವು ಡಿಟೇಲ್ ಆಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಕರೆಕ್ಟಾದಂಥ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸರ್ಚ್ ಮಾಡಿರಿ. ಯುಲ್ ಗೆಟ್ ಪ್ಲೆಂಟಿ ಆಫ್ ವಿಡಿಯೋಸ್ ಇನ್ ಮೈ ಚಾನೆಲ್. ಓಕೆ, ಆ ರೀತಿ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಬಂದಂಥವರಲ್ಲಿ ಒಬ್ಬರು ಈ ಪೇಷಂಟ್. ಅವರ ರಿಸಲ್ಟನ್ನು ಕೇಳ್ರಿ. ಶ್ರೀಧರ್, ನೀವು ಫಸ್ಟ್ ನನ್ನ ಹತ್ರ ಎದಕ್ ಬಂದಿದ್ದು? ಹೆಂಗೈತ್ ಕಂಡೀಷನ್? ನಮ್ಗ ಹೊಟ್ಟಿ ನೋವು ಬರ್ತಿತ್ರಿ, ಆಮೇಲೆ ಗ್ಯಾಸ್ ಒಂಥರ ಫುಲ್ ಹಿಡ್ದಂಗ ಆಗೋದು, ಆಮೇಲೆ ಎದಿ ಸ್ವಲ್ಪ ನೋಸ್ದಂಗ್ ಹಿಂಗೆಲ್ಲಾ ತ್ರಾಸ ಆಗ್ತಿತ್ರಿ. ಅದನ್ನ ನಾನು ಬೇರೆ ಕಡೆ ಎಲ್ಲಾ ತೋರ್ಸಿದ್ದೆ, ಅದನ್ನ ನಂಗ ಅದ ಅಷ್ಟು ಕರೆಕ್ಟ್ ಇದೆ ಅನ್ಸ್ಲಿಲ್ರಿ. ಸೊ ಒಬ್ರ ರೆಫರ್ ಮಾಡಿದ್ರಿ ನಮ್ ಕಾಲಿಗ. ನಾನು ನಿಮ್ ಕಡೆ ಬಂದ್ಮೇಲೆ ಅದನ್ನ ನೀವು ಟ್ರೀಟ್ಮೆಂಟ್ ಎಲ್ಲಾ ಮಾಡಿದ್ರಿ, ಅಂದ್ರೆ ಪಂಚಕರ್ಮ ಅದೆಲ್ಲಾ ಮಾಡಿದ್ರಿ. ನಿಮ್ ಕಡೆ ಟ್ಯಾಬ್ಲೆಟ್ಸ್ ಎಲ್ಲಾ ತಗೊಳತ್ಮೇಲೆ ನಮ್ದು ಮೊದ್ಲೇಕ್ ಗೇನ್ ಹೊಟ್ಟಿ ನೋವಿಂದ ನನ್ ವೇಟ್ ಲಾಸ್ ಬಾಳ ಆಗಿತ್ರಿ. ಅಂದ್ರೆ ನಾ 30 kg ವರೆಗೂ ಹೋಗಿದ್ದೆ. ಪ್ರೆಸೆಂಟ್ ನಂದು 52 kg ಹಿಂಗಿದೆ ಅಂತ. ನಾನು ಎಲ್ಲಾ ಫುಡ್ ತಿನ್ನತೀನಿ. ಸೊ ನಾರ್ಮಲ್ ಡೈಜೆಷನ್ ಹೆಂಗ ಆಗ್ತಿತ್ತು ಅವಾಗ ಒಟ್ಟ ಅಂದ್ರೆ ನನ್ಗೆ ಊಟ ನೋಡ್ತಿದ್ದಿಲ್ಲ ಆ ಟೈಮಿಗೆ. ತಿಂದ್ರೆ ಹೆದರಿಕೆ ಬರೋದ್ರಿ, ತಿಂದ್ರಲ್ಲೇ ನನ್ ತ್ರಾಸ ಆಗ್ತೈತಿ ಅನ್ನೋ ಕಾರಣಕ್ಕೆ ನಾ ಊಟನ ಬಿಟ್ಬಿಟ್ಟಿದ್ದೆ. ಮ್ಯೂಕಸ್ ಎಲ್ಲ ಪಾಸ್ ಆಗ್ತಿತ್ತ ಮೋಷನ್ ಒಳಗ? ಮೋಷನ್ ಒಂದೊಂದ್ಸರಿ ಬರ್ತಿದ್ದಿಲ್ಲ, ಒಂದ್ಸಲ ಬಂದ್ರ ಬಹಳ ಫಾಸ್ಟ್ ಆಗಿ ಇದಾಗ್ಬಿಡೋದು. ಆಮೇಲೆ ಮೋಷನ್ ಆದ್ಮೇಲೆ ಬಹಳ ಹೊಟ್ಟಿ ಹಿಂಗ ಮುರಿದ್ ಬಿಡೋದ್ರಿ. ಪೇನ್ ಬಾಳ ಇರ್ತಿತ್ತು, ಸಿಕ್ಕಾಪಟ್ಟಿ ಪೇನ್ ಇರ್ತಿತ್ತು. ಮೋಷನ್ ವೆಲ್ ಫಾರ್ಮ್ ಆಗ್ತಿರ್ಲಿಲ್ಲ, ಮೊದ್ಲಾಗ್ತಿರ್ಲಿಲ್ಲ. ಈಗೆಲ್ಲ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಎಲ್ಲಾ ಮೋಷನ್ ಎಲ್ಲಾ ಕ್ಲಿಯರ್ ಇರ್ತೈತ್ರಿ ಮೇಡಮ್. ಸೊ ಗ್ಯಾಸು ನಂಗೆ ಅಷ್ಟಿದೆ ತ್ರಾಸ ಅನ್ಸೋದಿಲ್ಲ. ಮೊದ್ಲೇಕ್ ನಾವ್ ಒಬ್ಬನ ಅಡ್ಡಾಡಕ್ ಹೆದರ್ತಿದ್ದೆ, ಎಲ್ರು ಹೊರಗ್ ಹೋದ್ರ ನಂಗೆ ಏನ್ ತ್ರಾಸ ಆಗ್ತೈತೆ ಅನ್ನೋ ಲೆಕ್ಕಕ್ಕಿದ್ದೆ. ಬಟ್ ಈಗ ನಾನು ಕೆಲಸ ಮಾಡಾತೀನಿ, ಮಾಡಾತೀನಿ, ಮನ್ಯಾಗ ಎಲ್ಲಾರು ನಮ್ ತಂದೆ ತಾಯಿ ನನ್ ನೋಡಿ ಬಾಳ ಖುಷಿ ಪಡಾತಾರ. ಓಕೆ, ಗುಡ್. ಸೊ ಯು ಆರ್ ಹ್ಯಾಪಿ ವಿತ್ ಅವರ್ ಟ್ರೀಟ್ಮೆಂಟ್? ಬಾಳ ಹ್ಯಾಪಿ ರೀ ಮೇಡಮ್. ಓಕೆ, ಥ್ಯಾಂಕ್ ಯು.